अस्सलाम वालेकुम रहमतुल्लाहि व बरकातुहू। डियर 10th स्टैंडर्ड स्टूडेंट्स, आज के क्लास में हम क्या देखेंगे, पोएम की समरी देखेंगे। आप लोगों का जो पूर्व का ओदू में पोएम है ಹೊಂಗೆ ಬೇವುಗಳ ಹಾಡು, ये पोएम की समरी देखेंगे क्या है बोल के। फर्स्ट पैराग्राफ, ಬದುಕು ಬದುವ ಬೇಲಿಯಲ್ಲಿ ಹೊಂಗೆ ಮರದ ಜೋಲಿಯಲ್ಲಿ ಅರಳಿದೆ ಹೂವು ಮಲಗಿದೆ ಮಲ್ಲಿಗೆಯಂಥ ರೂಪ, ತಾಯಿಯಂಥ ನೆರಳಲು ಕರುಳಿನಂತೆ ಮಡಿಲು। ये फर्स्ट पैराग्राफ है, उसका समरी देखो क्या है। ಜೀವನವೆಂಬ ಹವಳದ ಬದುವಿನಲ್ಲಿರುವ ಹೊಂಗೆ ಮರದ ರೆಂಬೆ ಕೊಂಬೆಗಳ ತೊಟ್ಟೆಯಲ್ಲಿ ಮಲಗಿರುವ ಮಗುವಿನಂತೆ ಮಲ್ಲಿಗೆಯ ಬಳ್ಳಿಯ ಬಣ್ಣದಂತಹ ಹೂವು ಅರಳಿದೆ, ತಾಯಿಯ ಪ್ರೀತಿಯು ನೆರಳಿನಂತೆ ಎಲ್ಲೆಡೆ ಹರಡಿದೆ, ತಾಯಿ ಮಗುವಿನ ಕರುಳ ಬಳ್ಳಿಯ ಸಂಬಂಧದಂತೆ प्रकृति मनुष्यನ संबंध। देखिए ये फर्स्ट पैराग्राफ का क्या है, सारांश समरी है। अगर आप लोगों को ये इसका मीनिंग भी अगर होना है तो आप लोग मेरे को कमेंट करिए, और इसका एक्सप्लेनेशन वीडियो भी मैं इंशाल्लाह बहुत जल्दी अपलोड करूँगी मेरे यूट्यूब चैनल पे। सेकंड पैराग्राफ क्या है देखिए। ನೆತ್ತಿ ಮೇಲೆ ಸೂರು ಮೇಲೆ ಮೇಲೆ ರವಿಯ ಕಣ್ಣು ತೇಗು ಹೊಂಗೆ ಹಿಪ್ಪೆ ಬೇವು ಜೀವಜಾಲ ನೆದಿವೆ ಬದುಕ ಬಂಡಿ ಉರುಳಿದೆ, ತೈಲವಿದೆ ಬತ್ತಿ ಇದೆ ಬದುಕು ಬಂಗಾರವಿದೆ, ಅರಳಿದ ಕೈಯ ಕಾಮಲದಲ್ಲಿ ನಾಡಿನ ಚಿನ್ನದಂತ ಬೆಳಕಿದೆ। इसका समरी देखे। ಆ ತಾಯಿಯ ನೆರಳು ನೆತ್ತಿಯ ಮೇಲೆ ಸೂರು ಕಟ್ಟಿದಂತೆ ಆಸರೆ ನೀಡಿದೆ, ಮೇಲೆ ಆಕಾಶದಲ್ಲಿ ಬೆಳಗುವ ಸೂರ್ಯನ ಸೂಡು ಬಿಸಿಲಿನಿಂದ ಜಾಗವ ಕಾಪಾಡುತ್ತಾ ತಾಪನು ನೀಡುತ್ತಿದೆ, ತೆಂಗು ಹೊಂಗೆ ಹೆಪ್ಪು ಬೇವು ಬಗೆ ಬಗೆಯ ಗಿಡ ಮರಗಳು ವಿವಿಧ ಪಕ್ಷಿ ಪ್ರಾಣಿಗಳಿಗೆ ಆಶ್ರಯ ನೀಡಿ ಜೀವಜಾಲವನ್ನೇ ಹೆಣೆದಿದೆ, ಆ ಮರಗಳಿಂದಲೇ ಜೀವನದ ಗಾಡಿ ಸಾಗುತ್ತಿದೆ ಮತ್ತು ಅವುಗಳಲ್ಲಿ ತೈಲವಿದೆ ಬತ್ತಿ ಇದೆ, ಅಲ್ಲದೆ ಜೀವನವನ್ನು ಬಂಗಾರವಾಗಿಸುವ ಶಕ್ತಿ ಅವುಗಳಿದೆ, ಕಮಲದಂತೆ ಅರಳಿದ ಕೈಯಲ್ಲಿ ಬಂಗಾರದಂತಹ ಉಜ್ವಲವಾದ ಭವಿಷ್ಯವಿದೆ। ये सेकेंड पैराग्राफ का सारांश समरी है। देखिए अब थर्ड पैराग्राफ देखिए। ಹೊಳೆಯ ಬಂಡಿಯ ಸಾಲಿನಲ್ಲಿ ರಾಜ ಉರುಳಿ ಸಾಗಿ ಸಾಗಿ ಶತಶತಮಾನಗಳ ನೆಗಿಲ ಯೋಗಿ ಸಾಗಿ ಸಾಗಿ ಅದೇ ಸಂತೆ ಅದೇ ಜಾತ್ರೆ ಗೊಬ್ಬರದ ಹಾಡು ಹೊಮ್ಮಿದೆ। इसके समरी देखिए। ನದಿ ತೀರದಲ್ಲಿ ನಮ್ಮ ನಾಗರಿಕತೆಗಳು ಹುಟ್ಟಿ ಬೆಳೆದವು, ಅನೇಕ ರಾಜಮನೆತನಗಳು ಹುಟ್ಟಿ ಬೆಳೆದವು ಅಳಿದು ಹೋದವು, ಆದರೆ ನೂರಾರು ವರ್ಷಗಳಿಂದಲೂ ನಮ್ಮ ರೈತರ ಜೀವನ ಮಾತ್ರ ಬದಲಾಗುತ್ತಿಲ್ಲ, ಅದೇ ಹಳೆಯ ಜೀವನ ಸಾಗಿಸುತ್ತಿದ್ದಾನೆ, ಯಾವುದೇ ಬದಲಾದರೂ ಅವರ ಜೀವನದಲ್ಲಿ ಅದೇ ನೋವಿನ ಹಾಡು ತುಂಬಿದೆ। ये थर्ड पैराग्राफ का समरी है। फोर्थ पैराग्राफ देखिए। ನೋಡಿರಣ್ಣ ನೋಡಿರೋ ಈ ಲೋಕವ ಬಣ್ಣ ಬಣ್ಣ ಚಿಟ್ಟೆ ಹಾರಿ ಭೃಂಗದ ಸಂಗೀತ ಕೇಳಿ ಕೆಳಗೆ ಹೊಂಗೆ ಜೀವ ಹೂವು ಹಾಸಿಗೆ ಗಮಗಮಿಸೋ ಗಮಿಲಿನಲ್ಲಿ ಇಲ್ಲೋ ಎಲ್ಲೋ ಅಡಗಿನಾಳೆ ಎಂಬ ಕುಸಿದೆ। इसका समरी देखिए। ನೋಡಿರಣ್ಣ ನೋಡಿರೋ ಈ ಜಗವನ್ನು ಸುಂದರವಾದ ಬಣ್ಣದ ಚಿಟ್ಟೆಗಳ ಹಾರಾಟ, ದುಂಬಿಗಳ ಇಂಪಾದ ಸಂಗೀತದ ಜೊತೆಗೆ ತಂಪಾದ ಹೊಂಗೆಯ ನೆರಳು ಕೆಳಗಡೆ ಹರಡಿದೆ, ಅಲ್ಲದೆ ಅದರಲ್ಲಿ ಅರಳಿದ ಹೂವುಗಳ ಪರಿಮಳಗಳಲ್ಲಿ ನಾಳೆ ಎಂಬ ಸುಂದರವಾದ ಮಗು ಎಲ್ಲೋ ಅಡಗಿ ಕುಂತಿದೆ। नेक्स्ट पैराग्राफ देखिए। ಅಲ್ಲಿ ಅದು ನಗರವಣ್ಣ ಎಲ್ಲ ತಿಂದು ತೆಗೆದೆ, ಬೆನ್ನು ಹಿಂದೆ ಉಳಿದುದೇನು ಬಗೆ ಬಗೆಯ ಕಾರೇನು ಪಟಪಟ ಮೋಟಾರೇನು, ಜೀವನದ ಇಂಧನ ತಿರುತ್ತಲಿದೆ ಬದುಕು ನಾಳೆ ಎಂಥೋ ಏನು, ಯಾಕೋ ಅರಳು ಕಾಡಿದೆ
ಹಾರೋ ಹಕ್ಕಿ ಹಸಿರು ತೀರುತ್ತಲಿದೆ, ಯಾಕೋ ಏನೋ ಯಾಕೆ ನಾಡಿನ ತೈಲ ಕಾಡಿದೆ. इसका समरी देखिए. ಅಭಿವೃದ್ಧಿಯ ನೆಪದಲ್ಲಿ ನಗರಗಳು ಬೆಳೆದಂತೆಲ್ಲ ಅವುಗಳೆಲ್ಲ ಹಿಂದಿನ ಇತಿಹಾಸ ಸಂಸ್ಕೃತಿಗಳನ್ನೆಲ್ಲ ತಿಂದು ತೆಗೆದೆ. ಹೊಸ ಹೊಸ ಬಗೆಯ ಕಾರುಗಳು ಸದ್ದು ಮಾಡುವ ನವೀನ ಮಾದರಿಯ ಮೋಟಾರುಗಳು, ಮೇಲೆ ಆಕಾಶದಲ್ಲಿ ಹಾರಾಡುವ ವಿಮಾನಗಳು ಜೀವನದ ಇಂಧನವನ್ನು ಬರೆದು ಮಾಡುತ್ತಲಿವೆ. ಹೀಗೆಯೇ ಮುಂದುವರೆದವರಿಗೆ ಭವಿಷ್ಯದ ದಿನಗಳಲ್ಲಿ ಮುಂದೇನು ಎಂಬ ಚಿಂತೆ ಕಾಡುತ್ತಿದೆ. ನೆಕ್ಸ್ಟ್ ಪ್ಯಾರಾಗ್ರಾಫ್. ತೀರಿದರೂ ಜೀವ ತೈಲ ಬೇಡವಣ್ಣ, ಅವಳು ಇಲ್ಲೇ ಇದೆ, ಹಂಗೆ ಸಿಪ್ಪೆ ಒಡಲಲ್ಲಿ ತೈಲ ಜೇನುಗಿದೆ, ಒಡಲಲ್ಲೇ ಅಡಗಿ ಭ್ರೂಣವಾಗಿದೆ, ನವಮಾಸ ತುಂಬಲಿ, ಎಲ್ಲ ಮರದ ಜೀವತೈಲ ತೇವಳಿ ಬರಲಿ, ನಾಳಿನ ಲೋಕದ ತೈಲಧಾರೆ ಹರಿದು ಬರಲಿ. इसका समरी देखिए. ನಗರೀಕರಣದ ನೆಪದಲ್ಲಿ ಹಸಿರೆಲ್ಲ ಮಾಯವಾಗಿ ಜೀವನದ ತೈಲ ರೀತಿ ಮುಗಿದರೂ ಚಿಂತೆ ಬೇಡ, ಏಕೆಂದರೆ ಹೊಂಗೆಯ ಮರದ ಒಡಲಲ್ಲಿ ತೈಲವಿದೆ. ಮುಂದಿನ ದಿನಗಳ ಇಂಧನವಾದ ಹೊಂಗೆಯ ತೈಲವು ಅದರ ಬೀಜಗಳಲ್ಲಿ ಭ್ರೂಣವಾಗಿ ಅಡಗಿ ಕುಳಿತಿದೆ. ಭವಿಷ್ಯದ ದಿನಗಳಲ್ಲಿ ತೈಲಧಾರೆಯಾಗಿ ಹರಿಯಲಿದೆ, ಹರಿದು ಬಂದು ಸೇರಲಿ. ನೆಕ್ಸ್ಟ್ ಪ್ಯಾರಾಗ್ರಾಫ್. ತೇಗು ತಾರೆಗಳ ನಾಡಿನಲ್ಲಿ ಬೇವರ ಹಾನಿಯ ಸಾಲಿಯಲ್ಲಿ ಜೀವಾಮೃತವೊಡಗಿದೆ, ಜೀವ ಹಿಂಡೆ ಒಡಲ ಹಿಂಡೆ ತೈಲಧಾರೆ ಒಮ್ಮೆ ಬರಲಿ, ಹೊಂಗೆ ಹೆಪ್ಪೆ ಜೀವ ಮೇಳ ನಡೆಯಲಿ, ನಾಡೆಯೆಂಬ ಚಪರದ ಕೆಳಗೆ ಮನುಕುಲದ ಮೊಳಕೆ ಒಡಲಿಯಲ್ಲಿ ಭವ್ಯ ಬದುಕು ಅರಳಲಿ. ಸಮರಿ देखिए. ತೇಗು ಕಂಗು ಬೆಳೆಯುವ ಈ ನಾಡಿನಲ್ಲಿ ಕಷ್ಟ ಪುಟ್ಟು ದುಡಿದ, ಬೇವರು ಸುರಿಸಿ ಬೆಳೆಸಿದ ಈ ಹೊಂಗೆಯ ಮರಗಳಲ್ಲಿ ಜೀವಾಮೃತವು ಅಡಗಿದೆ. ಅದನ್ನು ಹಿಂಡಿ ತೆಗೆದಾಗ ಅದರೊಡಲಲ್ಲಿ ತೇಲುವ ಧಾರೆಯಾಗಿ ಹರಿದು ಬರಲಿದೆ. ಹೊಂಗೆ ಹೆಪ್ಪೆ ಮರಗಳು ಹೆಚ್ಚಾಗಿ ಬೆಳೆದು ನಾಳೆಯೆಂಬ ಹಂದರದ ಕೆಳಗೆ ಭವಿಷ್ಯದ ಮನುಷ್ಯನ ಜೀವನವು ಮೊಳಕೆ ಒಡೆದು ಸುಂದರವಾದ ಭವ್ಯ ಬದುಕು ಅರಳಿ ಬರುತ್ತದೆ. ಅದರಿಂದ ಪರಿಸರದ ರಕ್ಷಣೆಯ ಜವಾಬ್ದಾರಿಯನ್ನರಿತು ಇದು ಮನುಷ್ಯ ಬದುಕಬೇಕಾಗಿದೆ ಎಂಬುದನ್ನು ಈ काव्यद मूलक काव्यत्री समाज के संदेश नीडिद्दारे. देखिए ये आप लोगों का सप्लीमेंट्री पोएम का सारांश है. आई होप आपको ये हेल्प हो. अगर आप लोगों को इसका एक्सप्लेनेशन भी होना है तो आप लोग कमेंट करिए. इंशाल्लाह मैं इसका एक्सप्लेनेशन वीडियो भी बहुत जल्दी अपलोड कर रहा हूँ. तो अपने फ्रेंड्स के साथ शेयर करिए और मेरे को सपोर्ट करिए. अल्लाह हाफिज़. थैंक यू.